looked very, very hot in some scenes. Such a nice, sometimes when he's wearing backless and all. Going home, float like a butterfly, sting like a bee. Like, oh, such nice skin, the back looks so nice. We used to comment like that. Oh, today the lipstick is, the hands are looking so beautiful. He's looking better than most of the women. Athara compliments we used to discuss and genuinely feel. I understand Kannada. You can ask me the questions also in Kannada. Because I speak different languages, I get confused with the word. ನೀವು ರೆಡಿ ಆಗಿ ಹೊರಗಡೆ ಬಂದಾಗ ಅಪ್ಪ ಚೆನ್ನಾಗಿದ್ದಾಳೆ ಅಂತ ಮೊದಲು ಕಣ್ಣಾಗ್ತಿದ್ಯಾ? ಸೆಟ್ ಬಾಯ್ಸ್ ಎಲ್ಲ ಕಣ್ಣಾಕೋರು, ಡೌಟೇ ಇಲ್ಲ. ಒಂದು ಈ ವಿಗ್ ಹಾಕೊಂಡು ಹುಡುಗಿ ತರ ಮಾಡೋದ ಅಲ್ಲ, ಆ ಕ್ಯಾರೆಕ್ಟರ್ ಪಾತ್ರನ ತುಂಬಾ ಡೆಪ್ತ್ ಅಲ್ಲಿ ಹಿಡಿಬೇಕಾಗಿತ್ತು. ಕಾಮಿಡಿ ಇದ್ರು ಕೂಡ ಅದೆಲ್ಲ ಅಥೆಂಟಿಕ್ ಆಗಿ ಬರ್ಬೇಕಾಗಿತ್ತು ನಮ್ಗೆ. ಸೊ ಇವರು ಥಿಯೇಟರ್ ಹಿನ್ನೆಲೆಯಿಂದ ಬಂದಿದ್ದು, ಒಂದು 8 ವರ್ಷ ಇಂಗ್ಲಿಷ್ ಥಿಯೇಟರ್ ಎಲ್ಲ ಮಾಡಿ, ಸೊ ಅದನ್ನ ಪಕ್ಕಾ ಇದರ ಟೈಮ್ ಆಡಿಷನ್ ಟೈಮಲ್ಲೇ ನಮ್ಗೆ ತೋರಿಸಿದ್ರು ಇವರು. ಸೊ ದಟ್ ವಾಸ್ ದ ಮೇನ್ ರೀಸನ್ ಇವ್ರನ್ನ ಕಾಸ್ಟ್ ಮಾಡೋದಕ್ಕೆ. ನೀವು ಕಂಟೆಂಟ್ ಕ್ರಿಯೇಟರಾ? ನಿಮ್ಮದು ಯೂಟ್ಯೂಬ್ ಫೇಸ್ಬುಕ್ ಚಾನಲ್ ಇದೆಯಾ? ಇಂಟರ್ವ್ಯೂ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ಕ್ಯಾಮ್ರಾ ಇಲ್ಲ. ಕಂಟೆಂಟ್ ನಿಮ್ಮದು, ಅದನ್ನು ಸೆರೆ ಹಿಡಿಯೋ ಜವಾಬ್ದಾರಿ ನಮ್ಮದು. ಒಂದು ಕಾಲ್ ಮಾಡಿ, ನಾವು ಬಂದು ಶೂಟ್ ಮಾಡಿಕೊಡ್ತೀವಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇದ್ದೀನಿ. ಮೇಕಿಂಗಿಂದನೇ ತುಂಬ ಸದ್ದು ಮಾಡಿದಂಥ ಸಿನಿಮಾ, ಸೀರಿಯಲಲ್ಲಿ ತುಂಬ ಸದ್ದು ಮಾಡ್ತಿರೋ ಆ ಹುಡುಗ ಅಂತಲೇ ಹೇಳ್ಬೋದು, ದೀಪಕ್ ಅವರು. ಆ ಚಿತ್ರದ ತಂಡದವ್ರು ನನ್ನ ಜೊತೆಗಿದ್ದಾರೆ. ಮಿಸ್ಟರ್, ಆ ಚಿತ್ರದವ್ರು ಮಾತಾಡ್ಸ್ಕೊಂಡು ನಾನೇ ಮುಂದಿಂದು ಕ್ಲೂ ನಾನೇ ಬಿಟ್ಕೊಡ್ತೀನಿ, ಬನ್ನಿ. ನಮಸ್ಕಾರ. ನಮಸ್ಕಾರ. ಮಿಸ್ಟರ್ ಅಂತ ಅಷ್ಟೇ ನಾನು ಹೇಳಿದ್ದು. ಈ ಸಿನಿಮಾದಲ್ಲಿ ಮಿಸ್ಟರ್ ರಾಜನ ಮಿಸ್ಟರ್ ರಾಣಿನ? ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಈ ಸಿನಿಮಾದಲ್ಲಿ ನಾನೇ ರಾಣಿ ನಾನೇ ರಾಜ, ಹಾಗಾಗಿ ಕ್ಲಾರಿಫಿಕೇಶನ್ ಇರಲಿ ಅಂತ ಮಿಸ್ಟರ್ ರಾಣಿ. ಓಕೆ, ನಿಮ್ಮ ಚಿತ್ರತಂಡದವರು ನಮ್ಮ ಚಾನಲ್ಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ವಂಡರ್ಫುಲ್. ಆರಾಮ್, ನೀವು? ಸಾಕಷ್ಟು ಸರ್. ಹೇಗಿದ್ರಿ? ಈ ಸಿನಿಮಾ ಮಾಡ್ಬೇಕಂತ ಮೊದಲು ಸರ್ ನಿಮ್ಗೆ ಹೇಗೆ ಆಯ್ಕೆ ಆಗಿದ್ದು ಅಂತ ಈ ಸ್ಕ್ರಿಪ್ಟು? ಇದು ನಾನು ಕಾಲೇಜ್ ಟೈಮಲ್ಲಿ ಇದ್ದಾಗ ನನ್ನ ಫ್ರೆಂಡು ಬಂದು ಇದು ಸ್ಟೋರಿ ಒಂದು ಲೈನ್ ಸಿಕ್ತು. ಏನಂದ್ರೆ ಅವರ ಪೇರೆಂಟ್ಸ್ಗೆ ಅವ್ರ ಮಗ ಇಂಜಿನಿಯರ್ ಆಗಬೇಕು ಅಂತ ಆಸೆ, ಅವ್ರ ಅಪ್ಪನಿಗೆ. ಸೊ ಇವನಿಗೆ ಫಿಲಮಲ್ಲಿ ಏನಾದ್ರು ಮಾಡಬೇಕು, ಹೀರೋ ಆಗಬೇಕು ಅಂತ ಆಸೆ. ಸೊ ಇವರು ಎಲ್ಲ ನಮ್ಮ ಜೊತೆ ಡ್ಯಾನ್ಸು ಗೀನ್ಸು ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಾಯಿದ್ರು, ಮಿಮಿಕ್ರಿ ಎಲ್ಲ ಮಾಡ್ತಾಯಿದ್ರು. ಸೊ ಅವ್ರ ತಂದೆ ಎಷ್ಟು ತುಂಬ ಟಫ್ ಇದೆ ಅಂದರೆ ಏನಾದ್ರು ಸ್ಟೇಜ್ ಮೇಲೆ ಏನಾದ್ರು ಮಾಡಬೇಕಾದ್ರೆ ಹೊಡೆದ್ಬಿಟ್ಟು ಹೇಳ್ಕೊಂಬರ್ತಾಯಿದ್ರು. ಸೊ ಆ ಥರ ಆವಾಗ ಇವ್ರ ಅಪ್ಪನಿಗೆ ಗೊತ್ತಾಗದಂಗೆ ಫಿಲಮ್ ಇಂಡಸ್ಟ್ರಿಗೆ ಹೀರೋ ಆಗೋಕ್ಕೆ ಅಂತ ಹೋದರೆ ಏನಾಗುತ್ತೆ ಅಂತ ನಾವು ಡಿಸ್ಕಸ್ ಮಾಡ್ತಾ ಇದ್ದಾಗ ಆವಾಗ ಫ್ಲ್ಯಾಶ್ ಆದಂತಲ್ಲ ಇದು. ಸೊ ಅವ್ರ ಅಪ್ಪನಿಗೆ ಎದುರ್ಕೊಂಡಾಗ ಇವನು ಹುಡುಗ ಆಗಿ ಚಾನ್ಸ್ ಕೇಳಿ ಕೇಸ್ ನಾಳೆ ಹುಡುಗ ಆಗಿ ನಾನು ಕ್ಲಿಕ್ ಆಗ್ಬಿಟ್ಟು ಅವ್ರ ಅಪ್ಪ ಬಂದ್ಬಿಟ್ಟು ಮತ್ತೆ ಹೊಡಿತಾರೆ ಅನ್ನೋ ಭಯ. ಸೊ ಆ ಸ್ಕ್ರಿಪ್ಟಿಗೆ ದೀಪಕ್ ಸರ್ ಹೇಗೆ ಆಯ್ಕೆ ಆದ್ರು? ಯಾಕಂದ್ರೆ ಅಷ್ಟು ವೈಟ್ ಆಗಿದ್ದಾರೆ, ಅದನ್ನ ಅವ್ರ ಲೇಡಿ ಕ್ಯಾರೆಕ್ಟರ್ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಈಗ ಇದರಲ್ಲಿ ರಾಜ ರಾಣಿಯಾಗಿ ಕನ್ವರ್ಟ್ ಆಗುತ್ತೆ, ಅದ್ರ ಜೊತೆಗೆ ಸೂಪರ್ ಸ್ಟಾರ್ ಆಗ್ಬಿಡ್ತಾರೆ. ಹೀರೋ ಆಗಕ್ಕೆ ಅಂತ ಬಂದ್ರೆ ಹೀರೋ ಸೂಪರ್ ಸ್ಟಾರ್ ಆಗ್ಬಿಡ್ತಾರೆ. ಸೂಪರ್ ಸ್ಟಾರ್ ಆಗ್ಬೇಕಂತಂದ್ರೆ ಈಗ ನಿಮ್ಗೆ ಆ ಸೂಪರ್ ಸ್ಟಾರ್ ತರ ಕಾಣಬೇಕು. ಈಗ ನಮ್ಮ ರಮ್ಯಾ, ರಚಿತಾ ರಾಮಯ್ಯ ಇರ್ಬೋದು, ದೀಪಿಕಾ ಪಡುಕೋಣೆ ಎಲ್ಲ ದೊಡ್ಡ ದೊಡ್ಡ ಹೀರೋಯಿನ್ಗಳು ಆ ಥರ ಸೂಪರ್ ಸ್ಟಾರ್ಸ್ ತರ ಫೀಲ್ ಆಗಬೇಕು. ಸೊ ಫೀಲ್ ಆಗ್ಬೇಕಂದಾಗ ನಾವೊಂದು 500-600 ಜನ ಹುಡುಗರನ್ನು ಆಡಿಷನ್ ಮಾಡಿದ್ವಿ ಅವ್ರಿಗೆ. ಸೊ ಆಡಿಷನ್ ಮಾಡಿದಾಗ ಅದರಲ್ಲಿ ಒಂದು 25 ಜನನ ಕೊನೆಗೆ ಸೆಲೆಕ್ಟ್ ಮಾಡಿ ಅವರಿಗೆ ಹುಡುಗಿ ಥರ ಗೆಟಪ್ ಎಲ್ಲ ಹಾಕ್ಸಿ ಮೇಕಪ್ ಎಲ್ಲ ಮಾಡಿಸಿ ಮತ್ತೆ ಇನ್ನೊಂದು ರೌಂಡ್ ಎಲ್ಲ ಆಡಿಷನ್ ಮಾಡಿ ಆ 25 ಜನರಲ್ಲಿ 5 ಜನನ ಸೆಲೆಕ್ಟ್ ಮಾಡಿ ಆ ಟೈಮಲ್ಲಿ ದೀಪಕ್ ಅವರು ಎಂಟರ್ ಆಗಿದ್ರು. ಸೊ ಆ 5 ಜನರಲ್ಲಿ ದೀಪಕ್ ಅವರು ಒಬ್ಬರಿದ್ರು. ಆವಾಗ ದೀಪಕ್ ಅವರು ಮಾಡಿದ್ರು ಎಲ್ಲ ಇಷ್ಟ ಆಯ್ತು. ಆದರೆ ಅವರು ಸ್ವಲ್ಪ ಅವಾಗ ದಪ್ಪ ಇದ್ರು.
ಸೊ ನಮ್ಮ ಇದರಲ್ಲಿ ಏನಂದ್ರೆ ಅವಳು ಸೂಪರ್ ಸ್ಟಾರ್ ಅಲ್ವಾ, ಸೊ ತುಂಬ ಫಿಗರ್ ಎಲ್ಲ ಚೆನ್ನಾಗಿರಬೇಕು, ಹೀರೋಯಿನ್ ಥರ ಕನ್ವಿನ್ಸಿಂಗ್ ಆಗಿರಬೇಕು. ಸೊ ಸ್ವಲ್ಪ ದಪ್ಪ ಇದ್ರೆ ಸ್ವಲ್ಪ ಆಂಟಿ ಲುಕ್ ಬಂದ್ಬಿಡುತ್ತೆ ಅಂತ ಅಂದ್ಕೊಂಡು ಅವ್ರಿಗೆ ಇದನ್ನ ಹೇಳಿದ್ವಿ. ಆ್ಯಕ್ಟಿಂಗ್ ಎಲ್ಲ ನಿಮ್ಗೆ ತುಂಬ ಚೆನ್ನಾಗಿ ನೆಕ್ಸ್ಟ್ ಲೆವೆಲ್ಗಿದೆ, ಹಿಂಗೆ ಅನ್ನಿಸ್ತಾ ಇದೆ, ಏನು ಮಾಡೋಣ ಅಂತ. ಅದಕ್ಕೆ ಹೇಳಿದ್ರು ನೀವೇನೋ ತಲೆ ಕೆಡಿಸ್ಕೋಬೇಡಿ, ನನಗೆ ಈ ಪಾತ್ರ ತುಂಬ ಇಷ್ಟ ಆಗಿದೆ, ಏನು ಮಾಡಬೇಕು, ಅದೇ ಸಣ್ಣ ಆಗಬೇಕು, ಹೀರೋಯಿನ್ ಫೀಲ್ ಬರಬೇಕು ಅದು ಅಂತ. ಆಯಿತು ಅಂದ್ಬಿಟ್ಟು ನನಗೆ 1 ತಿಂಗಳು ಟೈಮ್ ಕೊಡಿ, ಮಾಡಿ ತೋರಿಸ್ತೀನಿ. ಸೊ 1 ತಿಂಗಳು ಆದಮೇಲೆ 15 kg ಕಮ್ಮಿ ಆದರು ಆ ಪಾತ್ರಕ್ಕೆ. ಸೊ 15 kg ಕಮ್ಮಿಯಾಗಿ ಮತ್ತೆ ಗೆಟಪ್ ಎಲ್ಲ ಹಾಕೊಂಡು ತೋರಿಸಿದಾಗ ನನಗೆ ನನ್ನ ರಾಣಿನೇ ಕಣ್ಮುಂದೆ ಬಂದಷ್ಟು ಫೀಲ್ ಆಯಿತು. ಸೊ ಆಯಿತು ಅಂದ್ಬಿಟ್ಟು ಆ ಥರ ಇವರು ನಮ್ಮ ಪಾತ್ರಕ್ಕೆ ಸೆಲೆಕ್ಟ್ ಆಗಿತ್ತು. ಅಂದರೆ ಅದರಲ್ಲಿ ತುಂಬ ಫೇರ್ ಲುಕಿಂಗ್ ಕೂಡ ಇರಬೇಕಾಗಿತ್ತು, ಗ್ಲಾಮರಸ್ ಆಗಿರಬೇಕಾಗಿತ್ತು, ಅದೆಲ್ಲ ಗುಣಗಳು. ಮತ್ತೆ ಇದೇನಂದ್ರೆ ಜಸ್ಟ್ ಸುಮ್ಮನೆ ಒಂದು ಈ ವಿಗ್ ಹಾಕೊಂಡು ಹುಡುಗಿ ಥರ ಮಾಡೋದ ಅಲ್ಲ, ಆ ಕ್ಯಾರೆಕ್ಟರ್ ಪಾತ್ರನ ತುಂಬ ಡೆಪ್ತಲ್ಲಿ ಹಿಡಿಬೇಕಾಗಿತ್ತು. ಆ ಚಿಕ್ಕ ಚಿಕ್ಕ ಡೀಟೇಲ್ಸ್ಗಳು, ಸೆನ್ಸಿಬಿಲಿಟೀಸ್ಗಳು ಹೆಣ್ಮಕ್ಳದ್ದು ಅದನ್ನೆಲ್ಲ ಹಿಡಿಯೋರು ಬೇಕಾಗಿತ್ತು. ಕಾಮಿಡಿ ಇದ್ರು ಕೂಡ ಅದೆಲ್ಲ ಅಥೆಂಟಿಕ್ ಆಗಿ ಬರಬೇಕಾಗಿತ್ತು ನಮಗೆ. ಸೊ ಇವರು ಥಿಯೇಟರ್ ಹಿನ್ನೆಲೆಯಿಂದ ಬಂದಿದ್ದು, ಒಂದು 8 ವರ್ಷ ಇಂಗ್ಲೀಷ್ ಥಿಯೇಟರ್ಲೆಲ್ಲ ಮಾಡಿ. ಸೊ ಅದನ್ನ ಪಕ್ಕಾ ಇದರ ಆಡಿಷನ್ ಟೈಮಲ್ಲೇ ನಮಗೆ ತೋರಿಸಿದ್ರು ಇವರು. ಸೊ ದಟ್ ವಾಸ್ ದ ಮೇನ್ ರೀಸನ್ ಇವ್ರನ್ನ ಕಾಸ್ಟ್ ಮಾಡೋದಕ್ಕೆ ರಾಣಿಗೆ. ದೀಪಕ್ ಸರ್, ನೀವು ಥಿಯೇಟರ್ ಬ್ಯಾಕ್ಗ್ರೌಂಡ್ ಎಲ್ಲ ಬಂದಿದೆ ನನಗೆ ಗೊತ್ತಾಯ್ತು. ಈ ಪರ್ಟಿಕ್ಯುಲರ್ ಪಾತ್ರ ಮಾಡೋಕ್ಕೆ ಎಷ್ಟು ಕಷ್ಟಪಟ್ರಿ? ಹೀರೋಯಿನ್ ಇದಾರೆ ಅಂತ ಗೊತ್ತಿದ್ರು ಆ ಥರ ಮೇಕಪ್ ಹಾಕೊಂಡು ಮಾಡೋಷ್ಟು ನಿಮ್ಗೆ ಎಷ್ಟು ಕಷ್ಟ ಆಯ್ತು? ಕಷ್ಟಪಟ್ಟಿದ್ದೀವಿ ಡೆಫಿನೆಟ್ಲಿ, ಬಟ್ ತುಂಬ ಇಷ್ಟಪಟ್ಟು ಮಾಡಿದಂಥ ಸಿನಿಮಾ. ಯಾಕೆಂದರೆ ಎಲ್ಲ ಹಂತದಲ್ಲೂ ದೇರ್ ವಾಸ್ ಅನ್ ಇಂಟ್ರೆಸ್ಟಿಂಗ್ ಚಾಲೆಂಜ್. ಮೊದಲನೇದು ಸರ್ ಹೇಳ್ದಂಗೆ ಫಿಸಿಕ್ಯಾಲಿಟಿ ಆಫ್ ದ ಪಾತ್ರ, ಅದು ಹೆಂಗಿರ್ಬೋದು, ಅದು ಬೇಸ್ ಲೈನ್ ನಮಗೆ ಆ್ಯಕ್ಟರ್ಸ್ ಆಗಿ. ಒಂದು ಪಾತ್ರದಿಂದ ಪಾತ್ರ ಏನಾದರೂ ಡಿಫ್ರೆಂಟಾಗಿ ಆಗಬೇಕು ಅಂದರೆ ಫಿಸಿಕ್ಯಾಲಿಟಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ನ್ಯಾಚುರಲ್ ಆಗಿ ರೆಸ್ಟ್ ಆಫ್ ಇಟ್ ವಿಲ್ ಫಾಲೋ. ಸೊ ಆಮೇಲೆ ನಾವು ಸಾಕಷ್ಟು ರಿಹರ್ಸಲ್ಸ್ ಮಾಡಿದ್ವಿ, ಶುರು ಮುಂಚೆನೂ ನಾವೆಲ್ಲರೂ ಸೇರಿ ರಿಹರ್ಸಲ್ಸ್ ಮಾಡಿದ್ವಿ. ಆ ರಿಹರ್ಸಲ್ಸಲ್ಲಿ ನಾವು ಪಾತ್ರವನ್ನು ಹಿಡಿಯೋದಕ್ಕೆ ಹೆಲ್ಪ್ ಆಯಿತು. ಆ್ಯಂಡ್ ಥ್ರೂ ದ ಸ್ಕ್ರಿಪ್ಟ್, ಇವಾಗ ಸ್ಕ್ರಿಪ್ಟ್ ಒಂದು ಸ್ಟೇಜ್ ಆಫ್ ದ ಫಿಲ್ಮ್ ಮೇಕಿಂಗ್ ಅಂತಾರೆ, ಪ್ರೊಡಕ್ಷನ್ 1 ಸ್ಟೇಜ್ ಅಂತಾರೆ, ಎಡಿಟಿಂಗ್ ಇಸ್ ಅನದರ್ ಸ್ಟೇಜ್ ಅಂತಾರೆ. ಸೊ 3 ಹಂತಗಳಲ್ಲಿ ಮಿನಿಮಮ್ ಸಿನಿಮಾ ಆಗುತ್ತೆ ಅಂತಾರೆ. ಇವಾಗ ಸ್ಕ್ರಿಪ್ಟಲ್ಲಿ ಇದ್ದಿದ್ದು ಒಂದು ಸ್ಕ್ರೀನಿಗೆ ಬಂದಾಗ ಇನ್ನೂ ಬಹಳಷ್ಟು ಉತ್ತಮ ಮಟ್ಟಕ್ಕೆ ಬರಬೇಕು ಅಂತ ನಮ್ಮೆಲ್ಲರ ಆಸೆ. ಸೊ ಐ ಥಿಂಕ್ ಎವ್ರಿ ಡಿಪಾರ್ಟ್ಮೆಂಟ್ ವಾಸ್ ಅನ್ ಇಂಟ್ರೆಸ್ಟಿಂಗ್ ಚಾಲೆಂಜ್. ಮೇಕಪ್ ಆಫ್ ಕೋರ್ಸ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಇನ್ನೊಂದು ಕೇಳ್ಬಿಟ್ಟೆ, ಮೇಕಪ್ ಅಲ್ಲಿ ಹೀರೋಯಿನ್ಗಿಂತ ನಿಮ್ಗೆ ಜಾಸ್ತಿ ಟೈಮ್ ತಗೋತಿದ್ದೆ? ಆಫ್ ಕೋರ್ಸ್ ಜಾಸ್ತಿ ಟೈಮ್ ತಗೋತಿದ್ದೆ. ಆ್ಯಂಡ್ ಪಾಪ ವೆರಿ ಗ್ರೇಷಿಯಸ್ ಆಲ್ ಆಫ್ ದೆಮ್. ನಾವು 3:30-4 ಗಂಟೆ ಅಷ್ಟೊತ್ತಿಗೆ ಸೆಟ್ ತಲುಪ್ತಾ ಇದ್ವಿ. ಲಾಸ್ಟ್ ಹೊರಡ್ತಿದ್ದು ನಾವೇನೆ. ಸೊ ಫುಲ್ ಬಾಡಿ ಶೇವ್ ಆಗ್ತಾ ಇತ್ತು. ದೇರ್ ಶುಡ್ ಬಿ ಅ ಬೇಸ್ ಮೇಕಪ್. ಅದಾದ್ಮೇಲೆ ಕಾಸ್ಟ್ಯೂಮ್ ಎಲ್ಲ ಸೆಟ್ ಮಾಡ್ಕೋತಾ ಇದ್ವಿ, ಬಿಕಾಸ್ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡ್ಮೇಲೆ ಬಿಗ್ ಹಾಕೊಳಕ್ಕಾಗಲ್ಲ. ಹೆಣ್ಮಕ್ಳ ಕಾಸ್ಟ್ಯೂಮ್ನ ಯಾವ್ಯಾವ ಥರ ಹಾಕೋಬಹುದು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಇವಾಗ. ಯಾವುದಕ್ಕೆ ಇಳಿಬೇಕು, ಯಾವುದಕ್ಕೆ ಇಳಿಸ್ಕೋಬೇಕು. ಸೊ ದೇರ್ ಆರ್ ಲಾಟ್ ಆಫ್ ವೇರಿಯೇಷನ್ಸ್ ಆಫ್ ದ್ಯಾಟ್. So there were other paraphernalia that needs to be want to be convincing as a woman. So ಅದನ್ನೆಲ್ಲ ಮಾಡಿಕೊಂಡು ವಾಪಸ್ ಮೇಕಪ್ಪಿಗೆ ಹೋಗ್ತಾ ಇದ್ವಿ. ಅಲ್ಲಿ ಫೈನಲ್ ಟಚ್ ಅಪ್ ಆದಮೇಲೆ ವಿಗ್ ಸೆಟ್ಟಿಂಗ್ ಆಗೋದು. ಸೊ ನಂದೇ ಕೂದಲಿನ ಮುಂದಿನ ಭಾಗವನ್ನು ಉಪಯೋಗಿಸ್ತಾ ಇದ್ವಿ, ಬಿಕಾಸ್ ರಿಯಲಿಸ್ಟಿಕ್ ಆಗಿ ಕಾಣಬೇಕು ಅಂದಾಗ. ಸೊ ಅವಾಗ ಸ್ವಲ್ಪ ಉದ್ದ ಕೂದಲು ಬಿಟ್ಟಿದ್ದೆ. ಸೊ ಮೇಕಪ್ನೆಲ್ಲ ಮಾಡಿ ಒಂದು ಹಂತಕ್ಕೆ ಜ್ಯುವೆಲರಿ ಎಲ್ಲ ಹಾಕೊಂಡು ಸೆಟ್ಗೆ ಹೋಗೋವರೆಗೂ ಒಂದು ಕೈಂಡ್ ಆಫ್ ಚಾಲೆಂಜ್. ಸರ್ ಶೂಟ್ ಅಂದಮೇಲೆ ಅದರ್ ಕೈಂಡ್ ಆಫ್ ಚಾಲೆಂಜ್, ಯಾಕಂದರೆ ಪಕ್ಕದಲ್ಲಿ ಇದ್ದಿದ್ದವರೆಲ್ಲ ಇಂಥವ್ರು. ಸೊ ಇವರೆಲ್ಲ ಹೆಂಗೆ ಅಂದರೆ ಸೀನೆಲ್ಲ ನಾವು ಏನೇನೋ ರಿಹರ್ಸಲ್ ಮಾಡ್ಕೊಂಡು ಹೋಗಿದ್ರು, ಅಲ್ಲಿ ಇನ್ನೊಂದು ಇಂಪ್ರೊವೈಸೇಷನ್ ಆಗ್ಬಿಟ್ಟು. ಸೊ ಸೀನೆಲ್ಲ ಸೆಟ್ ಮಾಡಿ ಮಧು ಸರ್ ಕೂತ್ಕೊಂಡಿದ್ರೆ ಮಧು ಸರ್ಗೆ ಒಂದು 20 ನಿಮಿಷ ಇನ್ನೂ ಹೆಚ್ಚು ಎಕ್ಸ್ಟ್ರಾ ಕಷ್ಟ ಕೊಟ್ಟಿದ್ದೀವಿ ನಾವು. ಸೊ ಏನೋ ಒಂದು ಇಂಪ್ರೊವೈಸ್ ಮಾಡ್ಬಿಡ್ತಾ ಇದ್ವಿ, ಏನೋ ಆಗ್ತಾ ಇತ್ತು. ಸೀನ್ ಕಟ್ ಅಂದ ತಕ್ಷಣ ಎಲ್ಲರೂ ಸೆಟ್ಟಲ್ಲಿ ಒಂದು ಕೆಲಸ ಮಾಡೋರು. ಏನಿರ್ಬೋದು ಅಲ್ಲ, ಇವಾಗ ಸೀನ್ ಕಟ್ ಅಂದ ತಕ್ಷಣ ಸೆಟಲ್ ಇರೋರೆಲ್ಲ ಒಂದೇ ಕೆಲಸ ಮಾಡ್ತಿದ್ವಿ. ಏನಿರ್ಬೋದು ಎಲ್ಲ ನೇಲ್ ಹುಡುಕ್ತಾ ಇದ್ರು ಸರ್, ಎಲ್ಲಿ ಬಿದ್ದೋಗಿರೋದು ನೇಲು, ಯಾವ ನೇಲು ಎಲ್ಲಿ ಬಿದ್ದೋಗಿದೆ, ಈ ಥರದ್ದೊಂದು ಫ್ರೆಂಡ್ಸಿ ಇರೋದು. ನೆಕ್ಸ್ಟ್ ಸೀನ್ಗೆ ಅದೇ ನೇಲ್ ಬೇಕು. ಆ್ಯಂಡ್ ಜ್ಯುವೆಲರಿನೂ ಆ್ಯಕ್ಚುಯಲ್ ಡೈಮಂಡ್ ಜ್ಯುವೆಲರಿ ಹಾಕೊಂಡಿದ್ದೀನಿ ನಾನು ಸಿನಿಮಾದಲ್ಲಿ. ಆ್ಯಂಡ್ ಕಾಸ್ಟ್ಯೂಮ್ಸ್ ನಿಮಗೆ ಗೊತ್ತಿರುತ್ತೆ, ಹೆಣ್ಮಕ್ಳ ಸೈಜ್ಗೆ ಕಾಸ್ಟ್ಯೂಮ್ ಬ್ಯೂಟಿಫುಲ್ ಆಗಿ ಅವ್ರು ಮಾಡಿರ್ತಾರೆ. ನಮ್ದು ಎಲ್ಲದರಲ್ಲೂ ಎಡಬಂಗಿ, ಆ ಕಡೆನೂ ಆಗಲ್ಲ ಈ ಕಡೆನೂ ಆಗಲ್ಲ, ಎಡಬಿಡಂಗಿ ಜೀವನ. ಸೊ ಅದೆಲ್ಲದನ್ನು ಕಸ್ಟಮೈಸ್ ಮಾಡಿದ್ರು. ಫ್ರಮ್ ದ ಶೂಸ್ ಟು ದ ಡ್ರೆಸ್ಸಸ್ ಎವ್ರಿಥಿಂಗ್ ವಾಸ್ ಕಸ್ಟಮೈಸ್ಡ್. ಸೊ ಅಷ್ಟೆಲ್ಲ ಇವಾಗ ಇಷ್ಟಪಟ್ಟು ನಾವು ಇವಾಗ ಸಿನಿಮಾ ಮಾಡಿದ್ದೀವಿ. ಇವಾಗ ಈ ಹಂತದಲ್ಲಿದ್ದೀವಿ. ಸೊ ಹೋಪ್ಫುಲಿ ಜನರು ಬಂದು ನೋಡಿ ಇನ್ನೂ ಇಷ್ಟಪಡ್ತಾರೆ ಅನ್ನೋ ಆಸೆ. It's a very interesting new movie for me. I've done more serious projects in my career. So at a point I was thinking, it's nice to be a part of a fun film also. So this is one of the few funny comedy kind of movies that I have done in my entire career. So
You know, it was good because every day in the set also you're laughing. Then so when we watch the shoot itself, if it's so funny and everyone is laughing, then you know for sure that it's going to be funny when you watch the movie also. And I have watched the preview, so I know it's come out really interesting and funny. Yeah, so Full journey, do you learn Kannada? I understand Kannada. You can ask me the questions also in Kannada. Because I speak different languages, I get confused with the words because all languages are similar in South with small variations. So if I speak like say another language, some Kannada word will come, and if I speak Tamil, it'll get mixed, It's all getting mixed for me right now. Which word get you confused most? Speaking and to the team. Which word gets me confused? Yeah. No, in general, I'm saying the words have so much similarity. Only the way we talk is different. That see, now you are asking me a question. I should give a quick answer. So to make it in Kannada and speak completely will take more time. But I understand completely. And in the film also, I didn't take any prompting or anything. I learned my dialogues and I told. However, even if it's a big dialogue, so yeah, so I can do it. ಅವ್ರ ಕ್ಯಾರೆಕ್ಟರ್ಗೆ ಅವ್ರನ್ನ ಯಾಕೆ ಇದು ಮಾಡಿದ್ದಾರೆ, ಒನ್ ಆಫ್ ದ ಮೇನ್ ರೀಸನ್ ಅದರಲ್ಲಿ ಕಂಗ್ಲೀಷ್ ಮಾತಾಡ್ತಾರೆ ಹೀರೋಯಿನ್. ನಮ್ಮಲ್ಲೂ ಕೂಡ ಕಂಗ್ಲೀಷೇ ಮಾತಾಡೋದು. ಶಿ ಕಮ್ಸ್ ಫ್ರಮ್ ಅಮೆರಿಕಾದಿಂದ ಬಂದಿರುವಂತ ಹೀರೋಯಿನ್. ಸೊ ಕನ್ನಡದಲ್ಲಿ ಆ ಒಂದು ಇದಿದೆಯಲ್ವಾ, ಬೇರೆಯವರೆಲ್ಲ ಕರ್ಕೊಂಬರೋದು, ಅದನ್ನೇ ಬೇಕಂತ ಸೆಟೈರ್ ಆಗಿ ಮಾಡಿರೋದು. ಸೊ ಆವಾಗ ಇವ್ರದ್ದು ಪಾತ್ರ ತುಂಬಾ ನ್ಯಾಚುರಲ್ ಆಗಿ ಸರ್, ನೀವು ನರೇಟ್ ಮಾಡ್ಬೇಕಂದ್ರೆ ಮೇಡಮ್ ಏನು ಹೇಳಿಲ್ವಾ, ಇದಕ್ಕೆ ಹೀರೋಯಿನ್ ಏನು ಬೇಕಾಗಿಲ್ಲ, ನಾನು ನಿಂತಿಗೆ ಬೇಕಾಗಿತ್ತು ಸಿನಿಮಾಗತ್ತೆ ಏನೋ ಕೇಳಿಲ್ವಾ ನಿಮ್ದು? ಅಲ್ಲ, ಸಿನಿಮಾದಲ್ಲಿ ಒಂದು ಲವ್ ಸ್ಟೋರಿ ಇದೆ. ಅದಕ್ಕೆ ಮೇನ್ ಪ್ರಾಮಿನೆಂಟ್ ಹೀರೋಯಿನ್ ಅವರು ಅದರಲ್ಲಿ. ಅಂದ್ರೆ ರಾಜ ಇಂಡಸ್ಟ್ರಿಗೆ ಫಿಲಂ ಇಂಡಸ್ಟ್ರಿಗೆ ಬಂದಾಗ ಹೀರೋ ಆಗೋದಕ್ಕೆ ಅವಳ ಕ್ಯಾರೆಕ್ಟರ್, ದೀಪಿಕಾ ಕ್ಯಾರೆಕ್ಟರ್ ಆಲ್ರೆಡಿ ಟಾಪ್ ಸೂಪರ್ ಸ್ಟಾರ್ ಅವಳು. ಸೊ ರಾಣಿ ಹೀರೋಯಿನ್ ಆಗಿ ಅವಳು ಬಿದ್ದೋಗ್ತಾಳೆ, ಅವಳು ಮಾರ್ಕೆಟ್ ಬಿದ್ದೋಗ್ಬಿಡುತ್ತೆ. ಆವಾಗ ಅವಳಿಗೆ ರಾಣಿ ಬಗ್ಗೆ ಜಲಶಿಕ್ಷಣ ಆಗುತ್ತೆ. ಅದೇ ಟೈಮಲ್ಲಿ ರಾಜ ಅವಳ ಲವ್ ಮಾಡಕ್ ಸ್ಟಾರ್ಟ್ ಮಾಡಿರ್ತಾನೆ. ಇವರಿಬ್ರು ಮಧ್ಯೆ ಗೊತ್ತಿಲ್ಲದಂಗೆ ಇವ್ನು ಗಡ್ಡ ಗಿಡ ಎಲ್ಲ ಅಂಡಿಸ್ಕೊಂಡು ಬಂದ್ಬಿಟ್ಟು ಅವಳು ರಾಜನ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಈ ತರ ಅವ್ರು ರಾಣಿ ಕಂಡ್ರೆ ಬಾಯಿ ಬಂದಂಗೆ ಬೈತಾ ಇರ್ತಾಳೆ ಸೇಮ್ ಟೈಮ್. ಸೊ ಆ ಎರಡು ಬ್ಯಾಲೆನ್ಸ್ನ ತುಂಬಾ ಚೆನ್ನಾಗಿ ವಂಡರ್ಫುಲ್ ಆಗಿ, ಅಂದ್ರೆ ಇದ್ರಲ್ಲಿ ಏನಂದ್ರೆ ಫನ್ ಜೊತೆಗೆ ಎಲ್ಲ ಎಮೋಷನ್ಸ್. ಈಗ ಅವಳು ಒಬ್ಬ ದೊಡ್ಡ ಸೂಪರ್ ಸ್ಟಾರ್, ಕೆರಿಯರ್ ಬಿದ್ದೋದಾಗ ಅವಳಿಗೆ ಏನು ಪೇನ್ ಆಗುತ್ತೆ ಅದೆಲ್ಲ ಇದೆ ಇದರಲ್ಲಿ. ಸೊ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಪಾರ್ವತಿ ಹ್ಯಾಂಡಲ್ ಮಾಡಿದ್ದಾರೆ. ಇದರಲ್ಲಿ ಶ್ರೀವತ್ಸ ಎಲ್ಲ ಸಿನಿಮಾದಲ್ಲೂ ನಾವು ನೋಡ್ತಾ ಇರ್ತೀವಿ. ನಿಮ್ಮ ಪಾತ್ರ ಶ್ರೀವತ್ಸ? ನಾನು ಇದರಲ್ಲಿ ಬಾಯ್ ಫ್ರೆಂಡ್, ರಾಜಗೂ ಬಾಯ್ ಫ್ರೆಂಡ್, ರಾಣಿಗೂ ಬಾಯ್ ಫ್ರೆಂಡ್. ಮ್ಯಾನೇಜ್ ಮಾಡೋದು ಅದು ಎಷ್ಟು ತರಲೆ ತಮಾಷೆ ಏನ್ ತೋರಿಸ್ಬೋದು ಸ್ಕ್ರೀನ್ ಮೇಲೆ. ನಮ್ಮ ಮೊದಲೇ ಆಲ್ರೆಡಿ ತರಲೆ ಅದನ್ನ ಸ್ಕ್ರೀನ್ ಮೇಲೆ ಯಾವ ತರ ತಗೊಂಡು ಹೋಗ್ಬೇಕು, ಎಲ್ಲೂ ಕತೆಗೆ ಡಿಸ್ಟರ್ಬ್ ಆಗುತ್ತೆ. ಆಗ್ಲೇ ಹೇಳಿದ್ರೆ ಇಂಪ್ರೂವೈಸೇಷನ್ ಅಂತ, ಇಂಪ್ರೂವೈಸೇಷನ್ ಮಾಡ್ತಾ ಇದೆ. ಫಸ್ಟ್ ಇಂಪ್ರೂವೈಸೇಷನ್ ಮಾಡಿ ಸರ್, ಆಮೇಲೆ ಇದೆಲ್ಲ ಫಸ್ಟ್ ಡೈಲಾಗ್ ಅಂತ ಕೇಳ್ತಾ ಇದ್ದೆ. ಮಾಡಿ ಅಂತ ಅಂದ್ಬಿಟ್ಟು ಅದೆಲ್ಲ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ನಂದು ಅವ್ರದ್ದು ಒಂದು ಟ್ರ್ಯಾಕ್ ಹೋದ್ರೆ ನಮ್ ಇಬ್ಬರದ್ದು ಟ್ರ್ಯಾಕ್ ಹೋಗುತ್ತೆ. ಕೊನೆಗೆ ಇವ್ರು ಬಂದಾಗ್ಲೂ ಗಂದಿಟ್ಕೊಂಡು ಬರ್ತಾರೆ ಶೂಟ್ ಮಾಡಕ್ಕೆ. ಅಲ್ಲಿ ತನಕ ಥ್ರೂ ಔಟ್ ಎಲ್ಲಾನು ಸ್ಟ್ರಗ್ಲಿಂಗು, ಅದ್ರ ಜೊತೆಗೆ ಒಂದು ಕಾಮಿಡಿ. ಏನಂದ್ರೆ ಸಖತ್ತು ಸ್ಪಾಂಟೇನಿಯಸ್. ಇವರು ಈಗ ತುಂಬಾ ಪಾತ್ರಕ್ಕೆ ಪ್ರಿಪೇರ್ ಮಾಡ್ಕೊಂಡು ಮಾಡ್ತಾರೆ. ಇವರು ಇಮಿಡಿಯೇಟ್. ಸೊ ಡೈಲಾಗ್ಗಳನ್ನ ಪಂಚಿಂಗ್ ಹೊಡೆಯೋದ್ರಲ್ಲಿ ಭಯಂಕರ ಎಕ್ಸ್ಪರ್ಟ್. ತುಂಬಾ ಡೈಲಾಗ್ನ ಇಂಪ್ರೂವೈಸ್ ಮಾಡಿದೆ ಇವರು ಹೇಳ್ಬೇಕು ಅಂತಂದ್ರೆ. ದೀಪಕ್ ಸರ್, ನಿಮ್ಗೆ ಈ ಅಂದ್ರೆ ಲೇಡೀಸ್ ಪಾತ್ರ ಹಾಕ್ತೇವೆ ಅಂದ ತಕ್ಷಣ ಫಸ್ಟ್ ನಿಮ್ಗೆ ಬಂದಿದ್ದು ಥಾಟ್ ಏನು? ಐ ಆಮ್ ವೆರಿ ಲಕ್ಕಿ ಅಂತ. ಯಾಕಂದ್ರೆ ಈ ತರ ಒಂದು ಚಾನ್ಸ್ ಸಿಗೋದು ಆಕ್ಟರ್ ಸಿಕ್ ತುಂಬಾ ರೇರ್. ಅಂಡ್ ಎರಡನೇದೇನು ಅಂತಂದ್ರೆ ಪಾತ್ರದ ಫಿಸಿಕ್ಯಾಲಿಟಿನ ಅರ್ಥ ಮಾಡ್ಕೊಳ್ಳೋದು. ಓಕೆ, ಒಂದ್ ಲೆವೆಲ್ಗೆ ಅದನ್ನ ಮಾಡಬೇಕು ಅಂತ ಕಾನ್ಫಿಡೆನ್ಸ್ ಬರ್ತಾ ಹೋಯ್ತು ಮಾಡ್ತಾ. ಬಟ್ ಪಾತ್ರದ ಮನೋರಂಗ ಏನಿದೆ ಅದರಲ್ಲಿ ಹೇಗೆ ಆಟ ಆಡ್ಬಹುದು ಅದನ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹುಡುಕ್ತಾ ಹೋದೆ ನಾನು. ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಇಂಟ್ರೆಸ್ಟಿಂಗ್ ಆಸ್ ಅನ್ ಆಕ್ಟರ್ ಅಂಡ್ ಆಲ್ಸೋ ಆಸ್ ಅನ್ ಇಂಡಿವಿಜುವಲ್. ಪ್ರಾಕ್ಟಿಕಲ್ ಅಂತ ಯಾವ್ದಾರ ಒಂದು ಪಾತ್ರ ಅಂತ ಏನಾದ್ರು ನೋಡಿದ್ರೆ? ಯಾಕಂದ್ರೆ ಕಮಲ್ ಹಾಸನ್ ಸರ್ ಹಾಕಿದ್ರೆ ತುಂಬಾ ಜನ ಮಾಡಿದ್ದಾರೆ ಆ ತರ ದಿಗ್ಗಜರು ಈ ತರ ಪಾತ್ರಗಳನ್ನ. ಎಲ್ಲದನ್ನೂ ಆಬ್ವಿಯಸ್ಲಿ ನೋಡಿದ್ದೀನಿ. ಕಮಲ್ ಹಾಸನ್ ಸರ್ ಫಿಲ್ಮ್ ಎಲ್ಲರೂ ನೋಡೇ ಇರ್ತೀನಿ. ಹಾಲಿವುಡ್ ಅಲ್ಲಿ 2-3 ಸಿನಿಮಾಗಳಿವೆ, ಅದನ್ನು ನೋಡಿದ್ದೆ. ನಮ್ಮ ವಿಜಯ್ ಅವ್ರು ಮಾಡಿರೋ ಸಿನಿಮಾ ನೋಡಿದ್ದೆ, ಶಿವಕಾರ್ತಿಕೇಯನ್ ಮಾಡಿರೋದು ಎಕ್ಸೆಟ್ರಾ. ಬಟ್ ಅದರಲ್ಲೆಲ್ಲ ಒಂದಷ್ಟು ಲೀವೇಸ್ ಇತ್ತು. ಅಂದ್ರೆ ಕಮಲ್ ಹಾಸನ್ ಅವರು ಒಂದು ಸ್ಪೆಸಿಫಿಕ್ ವಯೋಮಾನದ ಪಾತ್ರ ಮಾಡಿದ್ದಾರೆ.
ಅದರಲ್ಲಿ ಪ್ರಾಸ್ಥೆಟಿಕ್ಸ್ ಯೂಸ್ ಇದೆ. ಇಲ್ಲ ಯಾವುದೋ ಒಂದು ಸೀನ್ನಲ್ಲಿ ಅಥವಾ ಒಂದು ಕಮ್ಮಿ ಅಂಶದ ಸಿನಿಮಾದಲ್ಲಿ ಒಂದು ಭಾಗವಾಗಿ ಬಂದು ಹೋದಂತಹ ಸನ್ನಿವೇಶ ಜಾಸ್ತಿ. ಸೊ ಇದು ಸೂಪರ್ ಸ್ಟಾರ್ ಆಗಬೇಕು, ಆ ಜರ್ನಿ ತೋರಿಸ್ಬೇಕು ಅಂದಾಗ ಅದಕ್ಕೆ ಬೇಕಾದ ಪ್ರಿಪ್ರೇಷನ್ ಇತ್ತು. ಆ್ಯಂಡ್ ನಾವು ಮಧು ಸರ್ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ. ಮಧು ಸರ್ ಇದ್ರಲ್ಲಿ ಹಿ ಈಸ್ ದ ಡೈರೆಕ್ಟರ್ ಇನ್ಸೈಡ್ ದ ಫಿಲ್ಮ್. ಸೊ ಅವ್ರಿಗೆ ಎಲ್ಲಾ ಕಡೆನೂ ನಾವು ಕ್ವಾಟ್ಲೆ ಕೊಟ್ಟಿದ್ದೀವಿ, ಔಟ್ಸೈಡ್ ಇನ್ಸೈಡ್ ಎರಡು ಕಡೆ. ಅಂದ್ರೆ ಅದು ಹೇಳಿದ್ರೆ ಮುಗಿಯಲ್ಲ, ಅಷ್ಟಿದೆ. ಅಂದ್ರೆ ಅದು ಕ್ವಾಟ್ಲೆ ಅನ್ನೋದಕ್ಕಿಂತ ಏನಂತಂದ್ರೆ ಅದು ಆಗ್ಲೇ ಹೇಳಿದಂಗೆ ಇಂಪ್ರೂವೈಸೇಷನ್ ಅಂತ ಕರಿಬಹುದು. ಈಗ ಡೈರೆಕ್ಟರ್ ಆಗಿ ಈಗ ನಾನು ಹೀಗೆ ಬರಬೇಕು, ಹಾಗೆ ಇರಬೇಕು, ಇಷ್ಟೇ ಸಾಕು ಆ ಥರ ಮೈಂಡ್ ಸೆಟ್ ಇಲ್ಲ. ಆಮೇಲೆ ಈಗ ಒಂದು ನಾನು ಆ್ಯಕ್ಟರ್ ಆದರೂ ಕೂಡ ನಾನು ಯಾರಿಗೂ ಆ್ಯಕ್ಟಿಂಗ್ ಮಾಡಿ ತೋರ್ಸೋದು ಇಷ್ಟಪಡಲ್ಲ. ಸೊ ನಾನು ಸಿಚುವೇಶನ್ ಹೇಳ್ತೀನಿ, ಅವ್ರು ಮಾಡಬೇಕು, ಆವಾಗ ಇಂಪ್ರೂವೈಸೇಷನ್ ಬರೋದು. ಈಗ ನಾನೇ ತೋರಿಸ್ಬಿಟ್ರೆ ಅದು ಅಷ್ಟೇ ಫಿಕ್ಸ್ ಆಗಿಬಿಡ್ತಾರೆ ಅವರು. ಸೊ ಅದ್ರ ಬದಲು ಅವ್ರಿಗೆ ಫ್ರೀಡಮ್ ಕೊಟ್ಟಾಗ ನಾವು ಅವ್ರನ್ನ ಚೂಸ್ ಮಾಡಿರೋದೇ ಆ್ಯಕ್ಟರ್ ಅನ್ನೋ ಕಾರಣಕ್ಕೆ. ಸೊ ಆವಾಗ ನಾವು ಅವ್ರಿಗೆ ಸಿಚುವೇಶನ್ ಹೇಳಿದಾಗ ಅವರು ನಾನು ಒಂಥರ ನೋಡಿದ್ರೆ ಅವ್ರು 10 ಥರ ಮಾಡಿ ಇಂಪ್ರೂವೈಸೇಷನ್ ಮಾಡ್ತಾರೆ. ಅದ್ರಲ್ಲಿ ಬೆಸ್ಟ್ನ ನಾನು ಚೂಸ್ ಮಾಡ್ತೀನಿ ಆಸ್ ಎ ಡೈರೆಕ್ಟರ್. ಸೊ ಆ ಪ್ರಾಸೆಸ್ ತುಂಬ ಚೆನ್ನಾಗಿ, ಅಂದರೆ ಎಲ್ಲರೂ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ಸ್ ಆಗಿದ್ರಿಂದ ನೀವು ಒಳ್ಳೆ ಆ್ಯಕ್ಟರ್ನ ಚೂಸ್ ಮಾಡಿಬಿಟ್ರೆ ಅರ್ಧ ಕೆಲಸ ಮುಗಿದೋಗುತ್ತೆ ನಮಗೆ ಆಸ್ ಎ ಡೈರೆಕ್ಟರ್ ಆಗಿ. ನಾವು ಅಂದ್ಕೊಂಡಿದ್ದಕ್ಕಿಂತ ಬೆಸ್ಟಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಚೂಸ್ ಮಾಡೋದಷ್ಟೇ ನಮ್ಮ ಕೆಲಸ ಇರುತ್ತೆ, ಯಾವುದನ್ನು ತೊಗೊಳೋದು ಅಂತ. ಸೊ ಆ ಆ್ಯಂಗಲಲ್ಲಿ ತುಂಬ ಲಕ್ಕಿ ನಾನು. ದೀಪಕ್ ಸರ್, ನೀವು ಈಗಾಗಲೇ ಜಿ ಕನ್ನಡದಲ್ಲಿ ಲಕ್ಷ್ಮೀ ಹೊಸ ಸೀರಿಯಲ್ ಮಾಡ್ತಿದ್ರ. ಫಸ್ಟ್ ರೆಸ್ಪಾನ್ಸ್ ಯಾರ ಕಡೆಯಿಂದ ಬಂತು? ಅಪ್ಪ ಅಮ್ಮನ ಕಡೆಯಿಂದ ಬಂತ ಅಥವಾ ಸೆಲೆಬ್ರಿಟೀಸ್ ಕಡೆಯಿಂದ ಬಂತ? ಈ ಒಂದು ಸಿನಿಮಾ ಅಂದ್ರೆ ನೀವು ಗ್ಲಿಮ್ಸ್ ತೋರಿಸ್ತಾರೆ, ರೆಸ್ಪಾನ್ಸ್ ಯಾರ ಕಡೆ ಫಸ್ಟ್ ಬಂತು? ಫಸ್ಟ್ ಆಫ್ ಆಲ್ ಈ ಸಿನಿಮಾನ ನಾವು ಸಾಕಷ್ಟು ಕಡೆ ಪ್ರಿವ್ಯೂ ಮಾಡಿದ್ದೀವಿ. ಆ ಪ್ರಿವ್ಯೂ ಸ್ಕ್ರೀನಿಂಗ್ಗೆ ನಮ್ಮ ತಂದೆ ತಾಯಿ ಬಂದಿದ್ರು, ನನ್ನ ಹೆಂಡತಿ ಬಂದಿದ್ರು, ಮತ್ತೆ ಮಾವ ಬಂದಿದ್ರು, ಎಲ್ಲ ಸಿನಿಮಾ ನೋಡಿದ್ದಾರೆ. ಎಲ್ಲರಿಗೂ ಪಾತ್ರ ಮತ್ತು ಸಿನಿಮಾ ತುಂಬ ಇಷ್ಟ ಆಯಿತು. ಕೆಲಸ ಮಾಡ್ತಿದ್ದಾಗಲೇ ಆಬ್ವಿಯಸ್ಲಿ ನನ್ನ ಫ್ಯಾಮಿಲಿಗೆ ಗೊತ್ತಿತ್ತು ಏನು ಮಾಡ್ತಾ ಇದ್ದೀನಿ ನಾನು ಅಂತ. ಆದರೆ ಬಿಕಾಸ್ ಆಫ್ ಬೀನ್ ಅನ್ ಆ್ಯಕ್ಟರ್ ಫಾರ್ ಅ ವೈಲ್ ನಾವು ಅವರಿಗೆ ಅಭ್ಯಾಸ ಆಗಿದೆ, ಏನೋ ಒಂದು ಕಿತಾಪತಿ ಆಗೇ ಇರುತ್ತೆ ಎಟ್ ದಿ ಎಂಡ್ ಆಫ್ ದ ಡೇ ಅಂತ. ಬಟ್ ನಾನು ಅದೇ ರಾಣಿ ಗೆಟಪ್ಪಲ್ಲೇ ಮನೆಗೆ ಹೋಗಿದ್ದಂತೂ ಆಬ್ವಿಯಸ್ಲಿ ಇದ್ದೇ ಇದೆ, ಬಟ್ ಹೊರಗಡೆನೂ ಓಡಾಡಿದ್ದೆ. ಸೊ ಆ ಥರ ಸಾಕಷ್ಟು ಜನದ ಮುಂದೆ ಹೋಗಿ ಈ ಪಾತ್ರನ ಓಕೆ ಪ್ರಾಯಶಃ ಸಕ್ಸಸ್ ಆಗ್ಬೋದೇನೋ ಬಿಕಾಸ್ ದೇ ಆರ್ ನಾಟ್ ಐಡೆಂಟಿಫೈಯಿಂಗ್ ಮೀ ಅನ್ನೋ ಹಂತ ಇತ್ತು. ಎಲ್ಲರ ರೆಸ್ಪಾನ್ಸ್ ಏನಿದೆ ಮೊದಲು ಅಂತಂದರೆ, ನಿಜವಾಗೂ ಫಿಲ್ಮಲ್ಲಿ ಹೆಂಗೆ ಕಾಣುತ್ತೆ ಅಂತ ಊಹೆ ಮಾಡೋಕ್ಕಾಗಿರಲಿಲ್ಲ. ಫಿಲಮ್ ನೋಡಿದ್ಮೇಲೆ ದೇ ಆರ್ ವೆರಿ ಹ್ಯಾಪಿ, ಓಕೆ ಇದು ಸಕ್ಸೀಡ್ ಆಗಿದೆ ಅಂತ. ಸೊ ಹ್ಯಾಸ್ ಬಿನ್ ಗ್ರೇಟ್. ಶಿವ ಸರ್, ಬರೀ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳಲ್ಲೇ ಜಾಸ್ತಿ ಕಾಣಿಸ್ಕೊತಾ ಇರ್ತೀರಾ. ಈ ಸಿನಿಮಾದಲ್ಲಿ ರಾಣಿಗೆ ಎಷ್ಟು ಕ್ವಾಟ್ಲೆ ಕೊಟ್ಟಿದ್ದೀರಾ? ತುಂಬಾ ಕೊಟ್ಟಿದೆ. ಕಂಟೆಂಟ್ ಇಸ್ ಕಿಂಗ್ ಅಂತ ಮಾಡ್ತಿದ್ದೆ, ಕಂಟೆಂಟ್ ಇಸ್ ಕ್ವೀನ್ ಅಂತ. ಇಲ್ಲಿ ರಾಣಿಗೆ ಜಾಸ್ತಿ ಕೊಟ್ಟಿದ್ದ, ಆ ಕ್ಯಾರೆಕ್ಟರ್ ನನಗೆ ಜಾಸ್ತಿ ಕೊಟ್ಟಿದ್ದಾರೆ. ಅದು ಇಮ್ಯಾಜಿನೇಷನ್. ಬಟ್ ಏನೇ ಆದ್ರೂ ಸ್ಕ್ರಿಪ್ಟ್ ಅಲ್ಲಿ ಅಥವಾ ಆ ಸಿಚುಯೇಷನ್ ಅಲ್ಲಿ ಯಾವ್ದೇ ಕ್ಯಾರೆಕ್ಟರ್ ಇದೆ ಅಂದ್ರೆ ಫಸ್ಟ್ ನನ್ನ ಹತ್ರನೇ ಬರೋದು. ಬಾಣ ಬಂದ್ರೆ ಚುಚ್ಬಿಟ್ಟು ಅದು ಚುಚ್ಚುತ್ತೆ ಅಂತಾರಲ್ಲ, ಹಾಗೆ ಚುಚ್ಚುತ್ತೆ ಕಣೋ ಅಂದಾಗ ಒಂದ್ ನಿಮಿಷ ಚುಚ್ಕೊತಿದ್ದೀರ ನೋಡಿ, ಏನಾಗಿಲ್ಲ ಹೋಗು ಅಂತ, ಆ ತರ. ದೀಪಕ್ ಸರ್, ಈ ಪಾತ್ರ ಮಾಡೋದ್ರಲ್ಲಿ ನಿಮಗೆ ಅನ್ಸ್ಕೊಂಡಿದ್ದು ಫಸ್ಟ್ ಥಾಟ್ ಏನು ಅಂತ ಅಂದ್ರೆ, ನಾನು ಏನ್ ಕೇಳ್ತೀನಿ ಅಂದ್ರೆ, ಕಮಲ್ ಹಾಸನ್ ಸರ್ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ರು ಏನಂತ, ನಾನೊಂದು ಗೆಟಪ್ ಹಾಕ್ಬೇಕಂತಂದ್ರೆ ನಾನು ಅದನ್ನ ಮೊದಲು ಟೇಸ್ಟ್ ಮಾಡ್ತೀನಿ ಆ ಪಾತ್ರನ, ಆಮೇಲೆ ನಾನು ಆ ಗೆಟಪ್ ಹಾಕ್ತೀನಿ. ಈ ಪಾತ್ರ ನಿಮಗೆ ಮಾಡ್ಬೇಕಂತಂದ್ರೆ ನಿಮ್ಮ ಒಳಗೆ ಸೋಲ್ ಎಷ್ಟು ಗಟ್ಟಿ ಇತ್ತು ಅಂತ? ಐ ಥಿಂಕ್ ನಟರಾಗಿ ನಮ್ಮ ಕರ್ತವ್ಯ ಅದು. ಪಾತ್ರ ಯಾವ್ದ್ಯಾವ್ದು ಬರುತ್ತೋ ಅದರ ಸಾಂದ್ರತೆಯನ್ನು ಮೇಂಟೈನ್ ಮಾಡಿಕೊಂಡು ನಮ್ಮತನೂ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಯ್ತು ನಮ್ಮ ಕರ್ತವ್ಯ. ಐ ಥಿಂಕ್ ಎವ್ರಿ ಆ್ಯಕ್ಟರ್ ವಿಲ್ ಗೋ ಥ್ರೂ ಹಿಸ್ ಅವರ್ ಓನ್ ಪ್ರಾಸೆಸ್. ನಂದೊಂದೇನೋ ಪ್ರಾಸೆಸ್ ಇದೆ. ಆ್ಯಂಡ್ ಇಲ್ಲಿ ತುಂಬ ಫ್ರೀಡಮ್ ಇತ್ತು. ಅಂದರೆ ಈ ಪಾತ್ರ ಮಾಡಬೇಕಾದ್ರೆ ಮುಖ್ಯವಾಗಿ ಸುತ್ತಮುತ್ತಲಿನ ಎನ್ವಿರಾನ್ಮೆಂಟ್ ತುಂಬ ಕಂಡ್ಯೂಸಿವ್ ಆಗಿರಬೇಕು. ಅಲ್ಲೇ ನಮಗೆ ಫುಟ್ ಹೋಲ್ಡ್ ಇಲ್ಲ ಅಂದರೆ ನಾವು ಬಿದ್ದುಬಿಡ್ತೀವಿ. ಬಟ್ ಇಲ್ಲಿ ಎಲ್ಲರೂ ತುಂಬ ಒಳ್ಳೆ ಸ್ಪಂದನೆ ಕೊಟ್ಟರು. ಮೇಕಪ್ ಆರ್ಟಿಸ್ಟ್ ಆಗಿರಬಹುದು, ಅಥವಾ ನಮ್ಮ ಲೈಟ್ ಡಿಪಾರ್ಟ್ಮೆಂಟ್, ಕ್ಯಾಮರಾ ಕ್ರೂ ಆಗಿರ್ಬೋದು, ಡಿರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎವ್ರಿಬಡಿ ವಾಸ್ ವರ್ಕಿಂಗ್ ಟು ಮೇಕ್ ಶ್ಯೂರ್ ದಟ್ ದ ಫಿಲ್ಮ್ ವರ್ಕ್ಸ್. ಸೊ ಎಲ್ಲರೂ ನಮ್ಮ ಕಡೆಗೆ ನಿಂತಾಗ ಇನ್ನು ಭಯ ಆಗಲ್ಲ. ಸರ್, ಈಗ ನಾವು ಯಾರನ್ನ ಒಬ್ಬರು ನೋಡಿದಾಗ ಅಯ್ಯೋ ಏನಪ್ಪ ಇಷ್ಟೊಂದು ಮೇಕಪ್ ಹಾಕೊಂಡ್ ಬಂದಿದ್ದೀರಾ ಅಂತ, ಈಗ ನಿಮ್ಗೆ ಮೇಕಪ್ ಎಲ್ಲ ಗೊತ್ತಿರ್ಬೋದು, ಯಾವ್ದಾದ್ರು ಫೌಂಡೇಶನ್ ಏನೋ ಬರುತ್ತೆ, ಅದು ಖಂಡಿತ ಏನೇನು ಹಾಕ್ಬೋತಾರೆ ಹೆಣ್ಮಕ್ಳು ಮೇಕಪ್ ಅಂತ? ಅಲ್ಲ, ಹೆಣ್ಮಕ್ಳು ಇನ್ನೇನು ಹಾಕ್ತಾರೆ ಅನ್ನೋದು ಇಟ್ ಇಸ್ ಅ ನೆವರ್ ಎಂಡಿಂಗ್ ಥಿಂಗ್. ಐ ಥಿಂಕ್ ಅದರಲ್ಲಿ ಆವಿಷ್ಕಾರ ಆಗ್ತಾನೆ ಇದೆ. ಇವತ್ತು ಬೆಳಗ್ಗೆ ನೀವು ಹೊಸದು ಯೂಟ್ಯೂಬ್ ವಿಡಿಯೋ ನೋಡಿದ್ರೆ ಇನ್ನು 4 ಹೊಸದು ಬಂದಿರುತ್ತೆ ಅದರಲ್ಲಿ, ಯಾವ ಐ ಶ್ಯಾಡೋ ಜೊತೆ ಯಾವ ಕಾಂಬಿನೇಷನ್ ಬಂದರೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ. ಬಟ್ ಐ ಥಿಂಕ್ ಜೆನ್ಯುವಿನ್ ಆಗಿ ಅನ್ಸಿದ್ದೇನು ಅಂತಂದರೆ, ಹೆಣ್ಮಕ್ಳು ಮೇಕಪ್ ಹಾಕೋಬೋದು, ಒಳ್ಳೆ ಡ್ರೆಸ್ ಹಾಕೋಬೋದು, ಜ್ಯುವೆಲರಿ ಹಾಕೋಬೋದು, ಇದೆಲ್ಲ ಇಸ್ ದ ಸಿಂಪ್ಲರ್ ಆಸ್ಪೆಕ್ಟ್ ಆಫ್ ದೇರ್ ಲೈಫ್. ಬಟ್ ಬೇರೆ ಹೆಣ್ಮಕ್ಳನ್ನ ನೋಡೋ ದೃಷ್ಟಿಕೋನ ಇದೆಯಲ್ಲ,
ಅದು ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ. ಯಾಕಂದ್ರೆ ಐ ಬೀನ್ ಅರೌಂಡ್ ಆಸ್ ಅ ಗೈ ಫಾರ್ ಆಲ್ ಮೈ ಲೈಫ್. ಸೊ ಒಂದು ಹೆಣ್ಣನ್ನ ನಾವು ನೋಡೋ ದೃಷ್ಟಿಕೋನ ಎಷ್ಟು ಬದಲಾವಣೆ ಆಗುತ್ತೆ, ಅದು ನನಗೆ ತುಂಬಾ ಚೆನ್ನಾಗಿ ಅನುಭವಕ್ಕೆ ಬಂತು. ಮೊದಲು ಸರ್ ಈ ಸಿನಿಮಾ ಪೂರ್ತಿ ಅಂದ್ರೆ ಸಾಂಗ್ ಪೂರ್ತಿ ಎದಲ್ಲಿ ಬಂದಿದೆ, ಫಸ್ಟ್ ಸಿನಿಮಾ ನಿಮ್ದಿದ್ದು ಎದಲ್ಲಿ ಮಾಡೋದು ಹೇಗೆ ಕಷ್ಟ ಅನಿಸ್ತದೆ ಸರ್? ಪೂರ್ತಿ ಆದ್ರೂ ದೀಪಕ್ ಸರ್ ಇಟ್ಕೊಂಡು ಅಂದ್ರೆ ನಮ್ಮ ಮೂವಿನಲ್ಲಿ ಟೆಕ್ನಿಕಲಿ ತುಂಬಾ ನಾವು ಯೂಸ್ ಮಾಡಿದೀವಿ. ಅಂದ್ರೆ ಇದು ಬರೀ ಸಿಂಪಲ್ ಕಾಮಿಡಿ ಸಬ್ಜೆಕ್ಟ್ ತರ ಮಾಡಿದ್ರೆ ಅದಷ್ಟು ಸಾಕಾಗಲ್ಲ. ಅಂದ್ರೆ ಇವತ್ತು ತುಂಬಾ ಸ್ಟ್ರಾಂಗ್ ಇದೆ ಅಲ್ವಾ ಕಾಂಪಿಟೇಷನ್, ಜನ ಎಲ್ಲ OTT ನೋಡ್ಕೊಂಡು ಇಡೀ ವರ್ಲ್ಡ್ ಸಿನಿಮಾಗೆ ಎಕ್ಸ್ಪೋಸ್ ಆಗಿದ್ದಾರೆ. ಸೊ ಮಾಮೂಲಿ ಒಂದು ಸಿಂಪಲ್ ಆಗಿ ಇದ್ರೆ ಆಗಲ್ಲ. ಸೊ ಇನ್ನು ಏನೋ ಮೇಕಿಂಗ್ ವೈಸ್ ಆಗ್ಬೋದು, ಟೆಕ್ನಿಕ್ಯಾಲಿಟಿ ವೈಸ್ ಆಗ್ಬೋದು, ಎಲ್ಲ ತುಂಬಾ ನೆಕ್ಸ್ಟ್ ಲೆವೆಲ್ಗೆ ಅನ್ನಿಸ್ಬೇಕು ಅವ್ರಿಗೆ. ಅನ್ಸಿದ್ರೆ ಮಾತ್ರ ಅವರು ಮೂವಿಗೆ ಬರೋದು ಅದು ಡಿಸೈಡ್ ಮಾಡ್ತಾರೆ. ಸೊ ಆ ಕಾರಣದಿಂದ ಇದರಲ್ಲಿ ನಾವು ಒಂದು ಅನಿಮೇಷನ್ ಪಾರ್ಟ್ ತಗೊಂಡಿದ್ದೀವಿ. ಅನಿಮೇಷನ್ ಒಂದು ಫೈಟ್ಸ್ ಇದೆ ನಮ್ಮ ಮೂವಿನಲ್ಲಿ, ಕಂಪ್ಲೀಟ್ಲಿ ಅನಿಮೇಟೆಡ್ ಫೈಟ್ಸ್. ಸೊ ರಾಣಿ ಅದರಲ್ಲಿ ಸೂಪರ್ ಸ್ಟಾರ್ ಆಗ್ತಾರೆ, ಬೇರೆ ಸಿನಿಮಾ ಮಾಡ್ತಾರೆ. ಬೇರೆ ಸಿನಿಮಾದಲ್ಲಿ ಆಕ್ಷನ್ ಮೂವಿ. ಸೊ ನಿಂಜಾ ನಿಂಗಮ್ಮ ಅಂತ, ಬಾಕ್ಸರ್ ಭಾಗ್ಯಮ್ಮ ಎಲ್ಲ ಕಾಮಿಡಿ ಥರನೇ, ಬಟ್ ಮೇಕಿಂಗು ನಿಮಗೆ ಅನಿಮೇಷನ್ ಇದಿರುತ್ತೆ. ಸೊ ಅದೇ ಥರ AI-ನಲ್ಲಿ ನಾವು ಯೂಟ್ಯೂಬಲ್ಲಿ ಬಿಟ್ಟಿರೋದು ಪ್ರಮೋಷನಲ್ ಸಾಂಗ್ ಅದು. ಸೊ ಕಂಪ್ಲೀಟ್ಲಿ AI-ನ ಹೆಂಗೆ ಪಾಸಿಟಿವ್ ಆಗಿ ಯೂಸ್ ಮಾಡ್ಬೋದು. ಈಗ ನಾವು ಏನು ಅನ್ಕೊಂಡಿದ್ರೆ ನಮ್ಮ ಪ್ರಮೋಷನ್ಗೆ ಎಲ್ಲ ಹೀರೋಗಳ ಹತ್ರ ಬೈಟ್ಸ್ ತಗೋಣ ಅಂತ, ಬಟ್ ಕಷ್ಟ ಹೆಂಗೆ ಎಲ್ಲ ಹೀರೋಗಳ ಹತ್ರ ಬೈಟ್ಸ್ ತಗೊಳ್ಳೋದು. ಸೊ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಆವಾಗ ನಮ್ಮ ಅನಿಮೇಷನ್ ಅವರು ಒಂದು ಐಡಿಯಾ ಕೊಟ್ಟರು, ಸರ್ AI ಯೂಸ್ ಮಾಡಿಕೊಂಡ್ರೆ ಎಲ್ಲ ಹೀರೋಗಳ ಕೈನಲ್ಲೂ ನೀವು ಹಾಡಿಸ್ಬೋದು ಅಂತ. ಹೌದಾ, ಹಾಗಾದ್ರೆ ಹಾಗಾದ್ರೆ ಎಲ್ಲರನ್ನು ಹೋಗ ತಪ್ಪುತ್ತೆ. ಸೊ ನಮ್ಮ ಸಾಂಗ್ನೇ ಎಲ್ಲರ ಕೈನಲ್ಲೂ ಚೂಚು ಹಾಡಿಸೋ ಥರ. ಸೊ ಆ ಸಾಂಗ್ ಕಾನ್ಸೆಪ್ಟ್ ಏನಂದ್ರೆ ಇವನು ಹೀರೋ ಆಗಲ್ಲ ಅಂತ ಡಿಪ್ರೆಸ್ ಆಗಿರ್ತಾನೆ. ಆವಾಗ ಎಲ್ಲ ಬೇರೆ ಬೇರೆ ಹೀರೋಗಳು ನೀನು ಆಗ್ತೀಯಾ, ಆಗತ್ತೆ ಮಚ್ಚ, ಯು ಕ್ಯಾನ್ ಡೂ ಇಟ್ ಅಂತ ಅದ್ರ ಲೈನ್ ಲಿರಿಕ್ಸ್, ಫಸ್ಟ್ ಲೈನೇ ಅದು, ಆಗತ್ತೆ ಮಚ್ಚ ಯು ಕ್ಯಾನ್ ಡೂ ಇಟ್ ಅಂತ. ಸೊ ಅದನ್ನ ಹೇಳಕ್ಕೆ ಬೇರೆ ಬೇರೆ ಹೀರೋಗಳು ಹೇಳಿದ್ರೆ ಆವಾಗ ಇಟ್ಸ್ ಏನು ಕರೀತಾರೆ ಅದಕ್ಕೆ ಮೋಟಿವೇಶನ್. ಸೊ ಅದು ಮೋಟಿವೇಶನ್ ಸಾಂಗ್ ಆದ್ರಿಂದ ಒಬ್ಬ ಹೀರೋ ಆಗ್ಬೇಕು ಅನ್ನೋನ್ಗೆ ದೊಡ್ಡ ಹೀರೋಗಳು ಮೋಟಿವೇಟ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಕಾನ್ಸೆಪ್ಟ್ ಉಟ್ಕೊಂತು. ಅದನ್ನ ಮಾಡಕ್ಕೆ ನಾವು AI ಸಪೋರ್ಟ್ ತಗೊಂಡ್ವಿ. ಮ್ಯಾಮ್, ಇನ್ ದಿಸ್ ಸಿನಿಮಾ, ಈ ಸಿನಿಮಾದಲ್ಲಿ ನಿಮ್ದೊಂದು ಲವ್ ಸ್ಟೋರಿ ಹೋಗುತ್ತೆ. ಡಿಡ್ ಯು ಫೀಲ್ ಎನಿ ಜೆಲಸ್ ಆನ್ ಹಿಮ್ ಪುಟಿಂಗ್ ಅ ಮೇಕಪ್ ಆಸ್ ಅ ಹೀರೋ? No, I didn't feel jealous because we are in the same movie. Okay. So if he looks more beautiful, I'll also be happy. But there were many times me and another female actress in the movie, we used to look and we're like, oh, such a nice, sometimes when he's wearing backless and all, like, oh, such nice skin, the back looks so nice. We used to comment like that. Oh, today the lipstick is, the hands are looking so beautiful. He's looking better than most of the women. That compliments we used to discuss and genuinely feel. Because actually him in female clothes and how he was little thin in the movie, he looked very, very hot in some scenes. ಸೊ ಶೀಸ್ ಆಲ್ವೇಸ್ ಬಿನ್ ವೆರಿ ಸ್ಪೋರ್ಟಿವ್ ಲೈಕ್ ದ್ಯಾಟ್. ಸೊ ಇವಾಗ ನೀವು ಯಾವಾಗಲೇ ಹೇಳ್ದಂಗೆ ನಾನೇ ಜಾಸ್ತಿ ಟೈಮ್ ತಗೋತಿದ್ದು ಮೇಕಪ್ ಆಗಕ್ಕೆ. ಸೊ ಪಾಪ ಇವ್ರು ಬಂದು ಇವರು ಸೂಪರ್ ಸ್ಟಾರು, ಇವ್ರು ರೆಡಿಯಾಗಿ ಎಲ್ಲ ಆಗೋಷ್ಟರಲ್ಲಿ ನಾವು ಇನ್ನೂ ಟೈಮ್ ತಗೋತಾನೆ ಇರ್ತಾ ಇದ್ವಿ. ಸೊ ಹಾಗೂ ಮಾಡಿದ್ದಾರೆ ಸಿನಿಮಾನ ಆರಾಮಾಗಿ. ನೀವು ರೆಡಿ ಆಗಿ ಹೊರಗಡೆ ಬಂದಾಗ ಅಪ್ಪ ಚೆನ್ನಾಗಿದ್ದಾಳೆ ಅಂತ ಮೊದಲು ಕಣ್ಣಾಗ್ತಿದ್ಯಾ? ಸೆಟ್ ಬಾಯ್ಸ್ ಎಲ್ಲ ಕಣ್ಣಾಕೋರು, ಡೌಟೇ ಇಲ್ಲ. ಬಟ್ ಏನಂತಂದ್ರೆ ಸುಮಾರು ಜನಕ್ಕೆ ಈ ಥರದ್ದೊಂದು ಸ್ವಿಚ್ ಇದೆ ಅಂತ ಗೊತ್ತಿರ್ತಿರ್ಲಿಲ್ಲ. ರೆಗ್ಯುಲರ್ ಆಗಿ ನಮ್ಮ ಜೊತೆ ಕ್ರೂನಲ್ಲಿ ಕೆಲಸ ಮಾಡೋರನ್ನ ಬಿಟ್ಟು ಹೊರಗಿನವ್ರಿಗೆ. ಆಗ ಸುಮಾರು ಜನಕ್ಕೆ ನಾನು ಹುಡುಗಿ ಅಂತಾನೆ ಅವ್ರು ಅನ್ಕೊಂಡೆ ಹಾಗೆ ರೆಸ್ಪಾಂಡ್ ಮಾಡೋರು. ಸೊ ಬನ್ನಿ ಮೇಡಮ್, ಕೂತ್ಕೊಳ್ಳಿ ಮೇಡಮ್ ಅಂತೆಲ್ಲ ರೆಸ್ಪಾಂಡ್. ಯಾರು ನಮ್ಮ ಶೂಟಿಂಗ್ ನೋಡಕ್ ಬಂದ್ರೆ ಅವ್ರು ಗೊತ್ತಾಯ್ತಾ ಇರಲಿಲ್ಲ. ಲೈಟ್ ಬಾಯ್ಸ್ ಬಿಟ್ರೆ, ಸೆಟ್ಟರ್ ಬಿಟ್ರೆ ಬೇರೆಯವ್ರಿಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಎಷ್ಟೊಂದು ಜನ ಜೂನಿಯರ್ಸ್ ಮೇಕಿಂಗ್ ವಿಡಿಯೋ ಬಿಟ್ಟಿದ್ದಲ್ಲ, ತುಂಬಾ ಚೆನ್ನಾಗಿದೆ. ನಾನು ನೋಡಿ ನೀವಂತ ಗೊತ್ತಾಗಿರ್ಲಿಲ್ಲ, ಆಮೇಲೆ ಅರ್ಥ ಆಯ್ತು ಓ ಇವರೇ ಅಂತ ಬರೋದು. ಈ ಓವರ್ ಆಲ್ ಕಂಟೆಂಟ್ ಅಂತ ಬಂದಾಗ ಈ ಹೀರೋಯಿನ್ ಆಗಿತ್ತು ಕತೆ ಇದೆಯಲ್ಲ, ಅದನ್ನ ಎಲ್ಲಿ ನೋಡಿ ಅಂದ್ರೆ ಯಾರನ್ನ ಮೋಟಿವ್ ಆಗಿ ಏನಾದ್ರು ಇಟ್ಕೊಂಡಿದ್ರೆ? ಅದೇ ಮೋಟಿವ್ ಆಗಿ ಅಂತ ಏನಿಲ್ಲ, ಇದೇ ತರ ಆಗ್ಬೇಕಂತ ಆಗಿದ್ದು ಅಂತಲ್ಲ. ಅದೇ ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡ್ ಒಂದು ರಿಲೇಟೆಡ್, ಅದರಿಂದ. ಆಮೇಲೆ ಇನ್ನೊಂದು ಮೇನ್ ಆಗಿ ಇದ್ರ ಥಾಟ್ ಏನಂತಂದ್ರೆ, ಬೇಸಿಕ್ ಏನಂತಂದ್ರೆ, ಈಗ ಎಲ್ಲರಿಗೂ ಏನೋ ಒಂದು ಆಗ್ಬೇಕಂತ ಇರುತ್ತೆ. ಆದ್ರೆ ನೆಕ್ಸ್ಟ್ ಅವ್ರ ಲೈಫಲ್ಲಿ ಏನೋ ಆಗ್ಬಿಟ್ಟಿರ್ತಾರೆ.
ಈಗ ಇಲ್ಲಿ ಹೀರೋ ಆಗಬೇಕು ಅಂತ ಬಂದಿರೋರು ಲೈಟ್ ಬಾಯ್ ಆಗಿದ್ದಾರೆ, ಎಡಿಟರ್ ಆಗಿದ್ದಾರೆ, ಕ್ಯಾಮ್ರಾಮನ್ ಆಗಿದ್ದಾರೆ, ಏನೇನೋ ಆಗ್ಬಿಟ್ಟಿದ್ದಾರೆ. ಸೊ ಎಲ್ಲರನ್ನು ಕೇಳಿದ್ರೆ ಅವ್ನು ಹೀರೋ ಆಗಕ್ಕೆ ಅಂತ ಬಂದಿರ್ತಾನೆ. ಸೊ ಅದೇ ಥರ ಎಲ್ಲ ಬೇರೆ ಬೇರೆ ರಂಗಗಳಲ್ಲಿ ಈಗ ಇಂಜಿನಿಯರಿಂಗ್ ಮಾಡ್ತಾ ಇರೋರು, ಲಾ ಮತ್ತು ಸ್ಟೂಡೆಂಟ್ಸ್ಗಳು ಎಲ್ಲರೂ, ಎಷ್ಟೊಂದು ಜನ ನಮ್ಮ ಫ್ರೆಂಡ್ಸ್ಗಳೆಲ್ಲ ಎಲ್ಲರೂ ಮಾತಾಡಿದಾಗ ಅವ್ರು ಬೇರೆ ಏನೋ ಆಗಬೇಕಂತಿದೆ, ಬಟ್ ಆಗಿರೋದು ಲೈಫಲ್ಲಿ ಬೇರೆ ಏನೋ, ಓದ್ತಾ ಇರೋದೇ ಬೇರೆ ಏನೋ. ಇದು ಅಂಡರ್ಲೈನ್ ಕಾನ್ಸೆಪ್ಟ್ ನಮ್ಮ ಮೂವಿದು. ಸೊ ಆ ಥಾಟ್ ಇಟ್ಕೊಂಡು ಅದು ಎಕ್ಸ್ಟ್ರೀಮ್ಗೆ ಹೋದ್ರೆ ಏನಾಗ್ಬೋದು, ಒಬ್ಬ ಹುಡುಗ ತನ್ನ ಆಂಬಿಷನ್ನ ಪೂರೈಸ್ಕೊಳ್ಳೋದಕ್ಕೋಸ್ಕರ ಏನೇನೆಲ್ಲ ಮಾಡ್ಬೋದು, ಅದು ಎಕ್ಸ್ಟ್ರೀಮ್ಗೆ ಹೋದ್ರೆ ಏನಾಗ್ಬೋದು ಅಂತ ಯೋಚನೆ ಮಾಡಿದಾಗ ಅದನ್ನು ಹೆಂಗೆ ಸೀರಿಯಸ್ ಆಗಿ ಹೇಳಿದ್ರೆ ಇಂಟ್ರೆಸ್ಟಿಂಗ್ ಆಗಿ ಎಂಗೇಜಿಂಗ್ ಆಗಿ ಹೇಳ್ಬೇಕು ಅಂತ ಯೋಚನೆ ಮಾಡಿದಾಗ ಅವನು ಹೀರೋ ಆಗ್ಬೇಕು ಬಂದವನು ಹೀರೋಯಿನೇ ಆಗ್ಬಿಟ್ರೆ ಕರೆಕ್ಟ್. ಸೊ ಇದಕ್ಕೇನಿದ್ದಾರೆ, ಇದ್ರ ಹಿಂದೆ ಅಂದರೆ ಕಾಮಿಡಿ ಯಾವಾಗಲೂ ನಿಮಗೆ ಪೇಯ್ನಿಂದ ಬರೋದು. ಸೊ ಇದರ ಅಂಡರ್ಲೈನ್ ನೀವು ನೋಡಿದ್ರೆ ಆ್ಯಕ್ಚುಲಿ ಪೇಯ್ನ್ ಇದೆಲ್ಲ ಅಲ್ವಾ. ಅಂದರೆ ಇವತ್ತು ಏನು ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದಾರೆ, ಅವ್ರಿಗೆ ಯಾರಿಗೂ ಅವ್ರ ಕೆಲಸ ಇಷ್ಟ ಇಲ್ಲ. ಸೊ ಎಷ್ಟು ಪೇಯ್ನ್ ಇದೆ ಒಳಗಡೆ. ಸೊ ಆ ಪೇಯ್ನ ಎಕ್ಸ್ಪ್ರೆಸ್ ಮಾಡೋದು ರೀತಿ ಕಾಮಿಡಿ, ಅದರಿಂದ ಹುಟ್ಟಿದಂಥದ್ದು ಇದು. ಕೊನೆಯದಾಗಿ ಸಿನಿಮಾ ಫೆಬ್ರವರಿ 7th ರಿಲೀಸ್ ಆಗ್ತದೆ. ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಏನು ಅಂತ ಹೇಳ್ತಾರೆ? ಈಗ ನಮ್ಮ ಏನು ನಾವು ಆಲ್ರೆಡಿ ಒಂದು ನಮ್ಮ ಇದು ಪ್ರೊಡ್ಯೂಸ್ ಮಾಡಿರೋದು 150 ಜನ ಫ್ಯಾಮಿಲೀಸ್ ಸೇರಿಕೊಂಡು. ಸೊ ಆ 150 ಜನ ಫ್ಯಾಮಿಲೀಸು ಮತ್ತು ಅವರ ಫ್ರೆಂಡ್ಸ್ಗಳು ಮತ್ತು ಎಲ್ಲ ಸೇರಿ ಆಲ್ರೆಡಿ ನಾವು ಒಂದು 2000 ಜನಕ್ಕೆ ಈ ಮೂವಿನ ತೋರಿಸಿದ್ದೀವಿ. ಒಂದು 10 ಶೋ ಮಾಡಿದ್ದೀವಿ. ಸೊ ಆ ಬಂದಿರೋರಲ್ಲಿ ತುಂಬ ಜನ ಕಾಲೇಜ್ ಸ್ಟೂಡೆಂಟ್ಸ್ ಇದ್ರು, ಬೇರೆ 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 ಏಜ್ ಗ್ರೂಪ್ ಅವರು ಇದ್ರು. ಎಲ್ಲರೂ ಎಂಜಾಯ್ ಮಾಡಿ, ಈಗ ಫಸ್ಟ್ ನಾವು 5 ಶೋ ಅಂತ ಅಂದ್ಕೊಂಡಿದ್ದು, ಅವರು ಇಲ್ಲ ಇನ್ನೊಂದು ಶೋ ನೋಡಬೇಕು ಅಂತ. ನಮ್ಗೇನು ಬೇಕಾಗಿತ್ತು ಅಂದರೆ ಫೀಡ್ಬ್ಯಾಕ್ ಬೇಕಾಗಿತ್ತು. ಸೊ ಏನಾದ್ರು ಚೇಂಜಸ್ಗಳು ಹೇಳಿದ್ರೆ, ಮಿಸ್ಟೇಕ್ಸ್ಗಳಿದ್ರೆ ತಿದ್ಕೋಬೋದು. ಅದ್ರಲ್ಲಿ ತುಂಬ ಜನ ಏನೇನು ಕಾಮೆಂಟ್ಸ್ಗಳು ಮಾಡಿದ್ದಾರೆ, ಯಾವ ಮೆಜಾರಿಟಿ ಅದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ನಾವು ನೆಕ್ಸ್ಟ್ ಶೋಗೆ ರೆಡಿ ಮಾಡ್ಕೋತಾ ಇದ್ವಿ. ಸೊ ಅದೊಂದು ದೊಡ್ಡ ಎಕ್ಸ್ಪೀರಿಯನ್ಸು. ಅದರಲ್ಲಿ ಒನ್ ಆಫ್ ದ ಮೇನ್ ಥಿಂಗ್ ನಮ್ಗೆ ಏನು ಗೊತ್ತಾಗಿದೆ, ತುಂಬ ಜನ ಈ ಸ್ಟೂಡೆಂಟ್ಸ್ಗಳು ಅವರೆಲ್ಲ ನೋಡ್ಬಿಟ್ಟು ಅವರು ಬಂದು ಹೇಳಿದ್ದು, ಇದು ನಿಮ್ಮ ಮೂವಿ ಈಗ ತುಂಬ ಹೆಂಗೆ ಅವ್ರಿಗೆ ಕನೆಕ್ಟ್ ಆಗುತ್ತೆ. ಈಗ ಅಲ್ಲಿ ಯೂಸ್ ಮಾಡಿರೋದು ನೀವು ಗೇಮಿಂಗ್ ಟೆಕ್ನಾಲಜಿ ಆಗಿರ್ಬೋದು, AI ಆಗಿರ್ಬೋದು, ನಿಮ್ಮದು ಫನ್ ಸ್ಟೋರಿ ಲೈನ್ ಆಗಿರ್ಬೋದು, ಇದೆಲ್ಲ ನಾವು ಕನೆಕ್ಟ್ ಮಾಡ್ಕೋಬೋದು. ಬಟ್ ಈ ಮೂವಿಗೆ ಬರೋದಕ್ಕೆ ಈಗ ನಾನು ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿದ್ರೆ ಅವ್ರು ಫಸ್ಟ್ ಕೇಳೋ ಕ್ವಶನ್ನೇ ದುಡ್ಡೆಷ್ಟು ಟಿಕೆಟ್ ಪ್ರೈಸು ಅಂತ. ಕರೆಕ್ಟ್. ಸೊ ನೀವು ಎಲ್ಲ 250 ರೂಪಾಯಿ, 300 ರೂಪಾಯಿ, 400 ರೂಪಾಯಿ ಇಟ್ಟರೆ, ನಾನು ಅವ್ರಿಗೆ ಹೇಳಿದ್ರು ಕೂಡ ನನ್ನ ಫ್ರೆಂಡ್ಗೆ ಆ ಟಿಕೆಟ್ ಅವ್ನು ಬುಕ್ ಮಾಡಿಕೊಂಡು ನೋಡ್ಬಿಟ್ಟು, ಮಚ್ಚ ನೀನು ನೋಡು, ನಾನು ಇಲ್ಲಿ ಟೆಲಿಗ್ರಾಮಲ್ಲಿ ಬರುತ್ತೆ ನೋಡ್ಕೋತೀನಿ ಅಂತ. ಸೊ ಆವಾಗ ಅವ್ರು ಹೇಳಿದಾಗ ನಮಗೆ ಒಂದು ಕರೆಕ್ಟ್ ಅಲ್ವಾ, ನಮ್ಗೆ ಬಟ್ ಗೊತ್ತಿರಲಿಲ್ಲ. ಆದರೆ ಗೊತ್ತಿರುತ್ತೆ, ಬಟ್ ಯಾರೋ ಒಬ್ರು ಹೇಳಿದಾಗ ನಮಗೆ ಅದು ನಮಗೆ ಅಟ್ಲೀಸ್ಟ್ ಆ ಒಂದು ಪಾಸಿಬಿಲಿಟಿ ಜನಕ್ಕೆ ಮೂವಿ ತೋರಿಸೋ ಅಂತ ನಮ್ಮ ಪ್ರೊಡ್ಯೂಸರ್ಸ್ ಅಷ್ಟೊಂದು ಜನ ಇದ್ದಿದ್ದರಿಂದ ನಮಗೆ ಆ ಪಾಸಿಬಿಲಿಟಿ ಆಯಿತು. ಸೊ ಅವರು ಆವಾಗ ಹೇಳಿದ್ದಂದ್ರೆ ನನಗೆ ಏನು ಮಾಡಬೇಕು ಅಲ್ಲ, ಈಗ ನಾವು ಅವರಂದ್ರು ನಾವು ಬುಕ್ ಮೈ ಶೋನಲ್ಲಿ ಚೆನ್ನೈ ನೋಡ್ತೀವಿ, ತೆಲುಗು ನೋಡ್ತೀವಿ, ಅಲ್ಲೆಲ್ಲ ನೀವು ನೋಡಿ ಬುಕ್ ಮೈ ಶೋ ತೆಗೆದುಬಿಟ್ಟು ಟಿಕೆಟ್ ಪ್ರೈಸು 50 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, 60 ರೂಪಾಯಿ ಮಲ್ಟಿಪ್ಲೆಕ್ಸ್ ಇದೆ, 70 ರೂಪಾಯಿ ಇದೆ. ಸೊ ಆವಾಗ ಅದಕ್ಕೆ ಅಲ್ಲಿ ಹೋಗಿ ಜಾಸ್ತಿ ಜನ ನೋಡ್ತಾರೆ, ಅದಕ್ಕೆ ಅಲ್ಲಿ ಫಿಲಮ್ ನೋಡೋ ಸಂಖ್ಯೆ ಜಾಸ್ತಿ ಇದೆ. ನೀವು ಇಲ್ಲಿ ಸ್ವಲ್ಪ ಚೆನ್ನಾಗಿದ್ರು ಬರಬೇಕು ಅಂತ ಅನ್ಸಿದ್ರು ಕೂಡ ನಿಮ್ಮ ಪ್ರೈಸ್ ನೋಡಿದ್ರೆ ನಮಗೆ ಬೇಕಾಗಿಲ್ಲ, ಇದು ಮೊಬೈಲಲ್ಲಿ ನೋಡ್ಕೊಳ್ಳೋಣ ಅಂತ ಅನ್ಸುತ್ತೆ. ಅದಕ್ಕೆ ನೀವು ಅದನ್ನು ಚೇಂಜ್ ಮಾಡಬೇಕು ಸ್ವಲ್ಪನಾದ್ರೂ ಅಂತ ಅವ್ರು ಹೇಳ್ಬಿಟ್ಟು ಹೋದ್ರು. ಅದಾದಮೇಲೆ ಅದು ನಮಗೆ ಎಲ್ಲರಿಗೂ ಒಂಥರ ಇದಾಯಿತು. ನಾವು ನಮ್ಮ ಡಿಸ್ಟ್ರಿಬ್ಯೂಟ್ರು KRG ಅವ್ರ ಹತ್ರ ಎಲ್ಲ ಮಾತಾಡಿ ಅವರು ಇದಕ್ಕೆ ಸಪೋರ್ಟಿವ್ ಆಗಿ ಇಲ್ಲ ಮಾಡೋಣ, ನಮಗೂ ಇದೆ ಇದು ಇಂಡಸ್ಟ್ರಿ ನಾವೆಲ್ಲ ಸೇರ್ಕೊಂಡು ಈಗ ಚೇಂಜ್ ತರಬೇಕು, ಬಟ್ ನಾವೆಲ್ಲ ಪ್ರೊಡ್ಯೂಸರ್ಸ್ಗೆ ಇದನ್ನು ಹೇಳೋಕ್ಕಾಗಲ್ಲ, ನೀವು ಮಾಡ್ತೀರಾ ಅಂದರೆ ನಾವು ಖಂಡಿತ ಸಪೋರ್ಟ್ ಮಾಡ್ತೀವಿ ನಿಮಗೆ ಅಂತ. ಸರ್ ನಾವು 99 ರೂಪೀಸ್ ಟಿಕೆಟ್ ಪ್ರೈಸ್ ಮಾಡಿದ್ದೀವಿ. ಸೊ ಇದು ಒಂದು ಅಂದರೆ ನಾವು ಒಂದು 3 ಸ್ಟೆಪ್ ಮುಂದಕ್ಕೆ ಬಂದರೆ ಆಡಿಯನ್ಸ್ 3 ಸ್ಟೆಪ್ ಥಿಯೇಟರ್ ಹತ್ರ ಬರ್ತಾರೆ. ಕರೆಕ್ಟ್. ಸೊ ಇಲ್ಲ ನಾನು ಏನೋ ಮಾಡ್ಬಿಟ್ಟಿದ್ದೀನಿ ಟೈಟಾನಿಕ್ಕು ಬಾ ಅಂತಂದರೆ ಬರಲ್ಲ. ಟೈಟಾನಿಕ್ನ ಚಿಕ್ಕದಾಗಿ ನೋಡ್ಕೋತೀನಿ ಅಂದ್ಬಿಟ್ಟು ದೀಪಕ್ ಸರ್ ನೀವೇನು ಹೇಳಕ್ಕೆ? ಎಲ್ರಿಗೂ ನಮಸ್ಕಾರ. ಈ ಫೆಬ್ರವರಿ 7ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಒಂದು ನಗೆಯ ಹಬ್ಬ ಬರ್ತಾ ಇದೆ. ಮಿಸ್ಟರ್ ರಾಣಿ ಬರ್ತಿದ್ದಾನೆ, ಯಾವ್ದು ಬೇಕಾದ್ರೂ ಇರ್ಬೋದಲ್ವಾ. ಬಂದು ಸಿನಿಮಾ ಥಿಯೇಟರ್ನಲ್ಲಿ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ನೋಡಿ ನಿಮ್ಗೆ ಹೇಗೆ ಅನಿಸ್ತು ಸಿನಿಮಾ ಅಂತ ನಮಗೆ ಹೇಳಿ. ನಾವೆಲ್ಲರೂ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರೋಂಥ ಸಿನಿಮಾ ನಿಮ್ಗೆಲ್ಲರಿಗೂ ಮುದ ನೀಡುತ್ತೆ ಅನ್ನೋ ಆಸೆ ನಮಗಿದೆ. ಥ್ಯಾಂಕ್ ಯು. All of you, please watch Mr. Rani in theatres only on Feb 7th. I'm sure that you will love the film. It's a guaranteed entertainer.
ಫೆಬ್ರವರಿ 7th ₹99ಗೆ ಡಬಲ್ ಮಜಾ ಆರಾಮ್ಸೆ ಬಿಂದಾಸ್ ಬಂದು ನಗ್ನಗ್ತಾ ಖುಷಿಯಾಗಿ ಟೈಮ್ ಪಾಸ್ ಮಾಡಿ. ನೋಡೋದಲ್ಲ ಮಿಸ್ಟರ್ ರಾಣಿ ಸಿನಿಮಾದ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ. ಹೀಗೆ ನೋಡ್ತಾ ಇರಿ ನಮ್ಮ ಚಾನಲ್. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಚಾನಲ್ ನ್ಯೂಸ್ ಅಂಡ್ ಕರ್ನಾಟಕ. ಥ್ಯಾಂಕ್ ಯು.